ಕೋಟ್ಪಾ ಅಡಿಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ದಂಡವನ್ನು ವಸೂಲಿ ಮಾಡಲಾಗಿದೆ. ಜೊತೆಗೆ ಈ ಕೋಟ್ಪಾ ಕಾಯ್ದೆ ಅದರ ತಿದ್ದುಪಡಿಯೂ ಕೂಡ ಈಗ ಆಗಿದೆ. ಅದಕ್ಕೆ ಅನುಗುಣವಾಗಿ ಕಲಂ 4ರಲ್ಲಿ ತಿದ್ದುಪಡಿ ನಿಯಮದ ಪ್ರಕಾರ ಈಗ ಸಾರ್ವಜನಿಕ ಪ್ರದೇಶದಲ್ಲಿ ಸೇವನೆ ಮಾಡೋ ಹಾಗಿಲ್ಲ, ತಂಬಾಕು ಸೇವನೆ ಅಥವಾ ನಿಕೋಟಿನ್ ಸೇವನೆ ಮಾಡೋ ಹಾಗಿಲ್ಲ, ಜಿಗಿಯುವ ತಂಬಾಕು ಪದಾರ್ಥಗಳನ್ನು ಉಪಯೋಗಿಸುವ ಹಾಗಿಲ್ಲ. ಇದರ ಉಲ್ಲಂಘನೆ ಆದಲ್ಲಿ 1,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗುತ್ತದೆ. ಮುಂಚೆ ಇದು 200 ರೂಪಾಯಿ ಇತ್ತು, ಇದನ್ನು ಈಗ 1,000ಕ್ಕೆ ಏರಿಸಲಾಗಿದೆ. ಜೊತೆಗೆ ಯಾವುದಾದ್ರೂ ಈ ರೀತಿಯ ಸಾರ್ವಜನಿಕ ಸ್ಥಳಗಳೇನಿರ್ತವೆ, ಬಾರ್ಗಳಿರ್ಬೋದು, ಕೆಫೆಗಳಿರ್ಬೋದು, ಪಬ್ಗಳಿರ್ಬೋದು, ಅಂತಹ ಕಡೆಗಳಲ್ಲಿ ಇದರ ಉಲ್ಲಂಘನೆ ಆದಲ್ಲಿ ಈ ತಂಬಾಕು ಸೇವನೆ ಮಾಡೋರಿಗೆ ಮಾತ್ರ 1,000 ರೂಪಾಯಿ ಅಲ್ಲ, ಜೊತೆಗೆ ಅಷ್ಟೇ ಮೊತ್ತದ ಹಣವನ್ನು ಆ ಬಾರ್ ಮತ್ತು ಕೆಫೆಗಳ ಮಾಲೀಕರ ಮೇಲೆಯೂ ಕೂಡ ಹಾಕಲಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ, ಅವಕಾಶ ಇದೆ. ಹಾಗೆಯೇ ಈ ಬೆಂಗಳೂರು ನಗರದಲ್ಲಿ ಹುಕ್ಕಾ ಬಾರ್ಗಳನ್ನು ಕಲಂ 4A ಪ್ರಕಾರ ಈಗಾಗಲೇ ನಿಷೇಧಿಸಲಾಗಿದೆ ಮತ್ತು ಅವುಗಳನ್ನೆಲ್ಲ ಮುಚ್ಚಿಸಲಾಗಿದೆ. ಕಲಂ 5 ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳ ಜಾಹೀರಾತು ಮತ್ತು ಪ್ರಚಾರದ ಮೇಲೆ ನೇರ ಮತ್ತು ಪರೋಕ್ಷ ನಿಷೇಧ ಹೇರಲಾಗಿದೆ. ಇದಕ್ಕೆ ಶಿಕ್ಷೆ 2 ವರ್ಷದವರೆಗೆ ಶಿಕ್ಷೆಯೂ ಕೂಡ ಇದರಲ್ಲಿದೆ. ಕಲಂ 6A ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳು 21 ವರ್ಷ ವಯಸ್ಸಿನ ಕಡಿಮೆ ವ್ಯಕ್ತಿಗಳಿಗೆ ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಇದು ಶಿಕ್ಷಾರ್ಹ ಅಪರಾಧ ಆಗಿದೆ. ಕಲಂ 6B ತಿದ್ದುಪಡಿ ನಿಯಮದ ಪ್ರಕಾರ ಶಿಕ್ಷಣ ಸಂಸ್ಥೆಗಳ 100 ಮೀಟರ್ ಒಳಗಡೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ. ಕಲಂ 7, 8, 9 ತಿದ್ದುಪಡಿ ನಿಯಮದ ಪ್ರಕಾರ ಬಿಡಿಯಾಗಿ ಲೂಸ್ ಸಿಗರೆಟ್ಗಳನ್ನು ಮಾರೋ ಹಾಗಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಅವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಮತ್ತು ಈ ಎಲ್ಲ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ ಅವುಗಳಿಗೆಲ್ಲ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಇದರ ಉಲ್ಲಂಘನೆ ಆಗದಲ್ಲಿ ಕೇವಲ ಕೋಟ್ಪಾ ಕಾಯ್ದೆ ಅಲ್ಲದೇನೆ ಕರ್ನಾಟಕ ಪೊಲೀಸ್ ಆಕ್ಟ್ ಇರ್ಬೋದು, BNS ಇರ್ಬೋದು, ಜೊತೆಗೆ ಕರ್ನಾಟಕ ವಿಷ ಕಾಯ್ದೆ ಪಾಯ್ಸನ್ ಆಕ್ಟ್ ಅಂತ ಒಂದಿದೆ, ಅದರಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಪ್ರಕರಣಗಳನ್ನು ದಾಖಲಿಸಬಹುದಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಅಂಶ ಇರತಕ್ಕಂಥದ್ದು, ಈಗ ಈ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳೇನಿದ್ವು ಅವುಗಳಲ್ಲಿ ಏನು ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾ ಇದ್ರು, ಅವರು ಕೇವಲ ಟ್ರೇಡ್ ಲೈಸೆನ್ಸ್ನ ಆಧಾರದ ಮೇಲೆ ಅವರ ಅಂಗಡಿಗಳನ್ನು ನಡೆಸ್ತಾ ಇದ್ರು. ಈಗ ತಂಬಾಕು ಪದಾರ್ಥಗಳನ್ನು ಅವರು ಅಲ್ಲಿ ಮಾರಾಟ ಮಾಡೋದಾದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಲೈಸೆನ್ಸಿಂಗ್ ಪ್ರಾವಿಷನ್ ಅನ್ನು ಮಾಡಲಾಗಿದೆ. ಆ ಲೈಸೆನ್ಸನ್ನು ಅವರು ಪಡೆಯಬೇಕಾಗ್ತದೆ. ಆ ಲೈಸೆನ್ಸ್ ಇಲ್ಲದೇ ಅವರು ಇದನ್ನು ಮಾಡಲಿಕ್ಕಾಗೋದಿಲ್ಲ. ಆ ಲೈಸೆನ್ಸ್ನ ಅಡಿಯಲ್ಲಿ ಅವರು ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ. ಅದಿಲ್ಲದೆ ಇದ್ದರೆ ಅಂತಹ ಅಂಗಡಿಗಳು ಕಾನೂನು ಬಾಹಿರ ಆಗ್ತವೆ. ಎಲ್ಲದರ ಬಗ್ಗೆ ನಾವು ಆವತ್ತಿನ ದಿವಸ ಮತ್ತು ನಿನ್ನೆ ಸಾಯಂಕಾಲದವರೆಗೆ ನಾವು ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ವಿವರಗಳನ್ನು ಇದರಲ್ಲಿ ಕೊಡಲಾಗಿದೆ, ಅಂಕಿಅಂಶಗಳನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಎಷ್ಟು ಕೇಸ್ಗಳನ್ನು ಇದರಲ್ಲಿ ಎಷ್ಟು ಕೇಸ್ಗಳನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ಕೊಡಲಾಗಿದೆ. ಜಗತ್ತಿಗೆ ಜಾಗೃತಿ ಶಿಬಿರಗಳು, ರ್ಯಾಲಿಗಳು ಮತ್ತು ಸೂಚನಾ ಫಲಕಗಳು, ಸಾಮಾಜಿಕ ನಾಟಕಗಳು, ಭಿತ್ತಿಪತ್ರಗಳು ಅವನ್ನೆಲ್ಲ ಅವತ್ತು ದಿವಸ ನಾವು ಪ್ರದರ್ಶನ ಮಾಡಿದ್ದೇವೆ. ಜೊತೆಗೆ ಇದರ ಎನ್ಫೋರ್ಸ್ಮೆಂಟ್ ಅನ್ನು ಕೂಡ ಮಾಡಲಾಗ್ತದೆ ಎಲ್ಲ ವಿಭಾಗಗಳಲ್ಲಿ ಮತ್ತು ಸಿಸಿಬಿಯಿಂದ ಕೂಡ. ಅದಕ್ಕೆ ಅನುಗುಣವಾಗಿ ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದವರ ಒಂದು ಕಾರ್ಯಾಚರಣೆಯಲ್ಲಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿರತಕ್ಕಂತಹ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಒಂದು ಗೋಡನ್ ಮೇಲೆ ದಾಳಿ ಮಾಡಿ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಮತ್ತು ಇತರ ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 61 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು 31/5 ಅಂದರೆ ಮೇ 31ರಂದು ತಲಗಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರತಕ್ಕಂತಹ ಕನಕಪುರ ರಸ್ತೆಯಲ್ಲಿರತಕ್ಕಂಥ ಗೋಡನ್ ಒಂದರಲ್ಲಿ ಈ ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಅಲ್ಲಿ ಈ ರೀತಿ ನಿಷೇಧಪಡಿಸಿರ್ತಕ್ಕಂತಹ ತಂಬಾಕು, ನಿಕೋಟಿನ್ ಇತರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲಿ ಒಟ್ಟು ಗಣೇಶ 701 ಟೊಬ್ಯಾಕೊ ಪ್ಯಾಕೆಟ್ ಇರತಕ್ಕಂಥ 155 ಚೀಲಗಳು, ಕೂಲ್ ಲಿಪ್ ಟೊಬ್ಯಾಕೊ ಇರುವ 160 ಚೀಲ, SGT 1 ಟೊಬ್ಯಾಕೊ ಇರುವ 60 ಬಾಕ್ಸ್ಗಳು ಮತ್ತು ಪಾನ್ ಮಸಾಲ 60 ಬಾಕ್ಸ್ಗಳು, ಹೀಗೆ ಒಟ್ಟು 61 ಲಕ್ಷ. ಜೊತೆಗೆ ಒಂದು ಗೂಡ್ಸ್ ವಾಹನವನ್ನು ಕೂಡ ಇದರಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಇದು ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳದವರಿಂದ ಆಗಿರ್ತಕ್ಕಂತಹ ಕಾರ್ಯಾಚರಣೆ. ಅದೇ ರೀತಿ ನಿಷೇಧಿತ ಇ ಸಿಗರೇಟ್, ಹುಕ್ಕಾ ಫ್ಲೇವರ್, ಫಾರಿನ್ ಸಿಗರೇಟ್ ಮಾರಾಟ ಮಾಡತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಇದು ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇದು ಕೂಡ
ಇದನ್ನ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೈಗೊಂಡಿರತಕ್ಕಂಥದ್ದು. ಇಲ್ಲಿ 201 ಇ ಸಿಗರೇಟ್, 297 ಹುಕ್ಕಾ ಫ್ಲೇವರ್, 6 ವಿದೇಶಿ ಸಿಗರೇಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 70,000 ರೂಪಾಯಿ. ಇದಾಗಿರ್ತಕ್ಕಂಥದ್ದು HRBR ಲೇಔಟ್ನಲ್ಲಿ 23/5 ಮೇ 23ರಂದು ಇದು ದಾಳಿಯನ್ನು ಕೈಗೊಳ್ಳಲಾಗಿದ್ದು, ಈ ಅಂಗಡಿಯಲ್ಲಿ ಇಷ್ಟು ಎಲ್ಲ ನಿಷೇಧಿತವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳು, ತಂಬಾಕು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ. ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆರೋಪಿ ಏನಿದ್ದಾನೆ ಆತ ಅಲ್ಲಿ ಆ ಅಂಗಡಿಯನ್ನು ನಡೆಸ್ತಾ ಇರ್ತಕ್ಕಂಥವನು. ಇನ್ನು ಓನರ್ ಇನ್ನೂ ಸಿಕ್ಕಿಲ್ಲ, ಅವನಿಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದವರ ಪೊಲೀಸರು ಹೊರ ರಾಜ್ಯದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 1 ಕೆಜಿ 200 ಗ್ರಾಂ ಗಾಂಜಾ, 220 ಗ್ರಾಂ ಹೈಡ್ರೋ ಗಾಂಜಾ, 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 13 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೇ 28ರಂದು ಈ ದಾಳಿಯನ್ನು ಕೈಗೊಂಡು ಸಿಸಿಬಿಯ ಪೊಲೀಸರು 1 ಕೆಜಿ 200 ಗ್ರಾಂ ಗಾಂಜಾ ಮತ್ತು 220 ಗ್ರಾಂ ಹೈಡ್ರೋ ಗಾಂಜಾ ಜೊತೆಗೆ ಒಂದು ತೂಕದ ಯಂತ್ರ ಮತ್ತು 2 ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. 13 ಲಕ್ಷ ಮೌಲ್ಯ ಆಗಿರ್ತಕ್ಕಂಥದ್ದು. 2 ಆರೋಪಿಗಳು ಇದರಲ್ಲಿ ಬಂಧಿತರಾಗಿದ್ದು, ಆ 2 ಆರೋಪಿಗಳು ಕೂಡ ಕೇರಳ ಮೂಲದವರಾಗಿದ್ದಾರೆ. ಒಬ್ಬ ಇಲ್ಲಿ ಬಿಬಿಎನ್ನು ಮುಗಿಸ್ಕೊಂಡಿದ್ರೆ, 2 ಕೂಡ ಬಿಬಿಎ ಮುಗಿಸ್ಕೊಂಡು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದು, ಜೊತೆಗೆ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಹಾಗೆ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 1 ಕೆಜಿ 940 ಗ್ರಾಂ ಗಾಂಜಾ, 13.5 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಮತ್ತು 1 ತೂಕದ ಯಂತ್ರವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 1.38 ಲಕ್ಷ ರೂಪಾಯಿಗಳು. ಇದು 22 ಮೇರಂದು ಬ್ಯಾಟರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿರತಕ್ಕಂಥ ಈಸ್ಟ್ ವೆಸ್ಟ್ ಕಾಲೇಜ್ ಬಳಿ ಈ 2 ವ್ಯಕ್ತಿಗಳು ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಅವರಿಂದ ಈ ಎಲ್ಲ ನಿಷೇಧಿತ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿಯೂ ಕೂಡ ಆರೋಪಿಗಳು 2 ಬಂಧಿತರಾಗಿದ್ದು, 2 ಕೂಡ ಬೆಂಗಳೂರಿನವರೇ ಆಗಿರ್ತಾರೆ. ಅವರು ಈಗ ನಾಳೆ ಕೇಸ್ಗಳು ಯಾವುದೂ ಇಲ್ಲ, ಬಟ್ ಅವರನ್ನು ಈಗ ಪೊಲೀಸರು ಬಂಧಿಸಿ ಅವರಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಇಷ್ಟು ಇವತ್ತಿನ ಮಾಧ್ಯಮ ಗೋಷ್ಠಿಯ ವಿಷಯಗಳು. ಪ್ರಮುಖವಾಗಿ ಈ ನಮ್ಮ ತಂಬಾಕು ರಹಿತ ದಿನಾಚರಣೆ ಇದೆ, ಅದನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದು, ಜೊತೆಗೆ ಅದರ ಕಾನೂನಿನ ಎಲ್ಲ ರೂಪುರೇಷೆಗಳೇನಿದ್ದಾವೆ ಅವುಗಳು ಬೆಂಗಳೂರು ನಗರದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದ್ದೇವೆ. ಬರುವ ದಿವಸಗಳಲ್ಲಿಯೂ ಕೂಡ ಈ ವಿಷಯದ ಬಗ್ಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹದ್ದಿನ ಕಣ್ಣನ್ನು ಇಟ್ಟು ಪ್ರಕರಣಗಳನ್ನು ದಾಖಲಿಸುತ್ತಾರೆ ಮತ್ತು ಆ ರೀತಿ ಅನಧಿಕೃತವಾಗಿ ನಡೀತಕ್ಕಂತಹ ಚಟುವಟಿಕೆಗಳನ್ನು ನಿಗ್ರಹಿಸುತ್ತಾರೆ. ಕೊಟ್ಟಿದ್ದೀವಲ್ಲ, ಕೊಟ್ಟಿದೆ. ಎರಡನೇ ಪೇಜ್ನಲ್ಲಿ ಬೆಂಗಳೂರು ನಗರದಾದ್ಯಂತ ವಿಶೇಷ ಕಾರ್ಯಾಚರಣೆ ಮಾಡಿ ಕಲಂ 4ರ ಅಡಿಯಲ್ಲಿ 11,124 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಒಟ್ಟು 20 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಕಲಂ 6A ಪ್ರಕಾರ 135 ಪ್ರಕರಣ ದಾಖಲಿಸಲಾಗಿದೆ. 22,800 ದಂಡ ವಸೂಲಿಯಾಗಿದೆ. 6B ಪ್ರಕಾರ 48 ಪ್ರಕರಣಗಳು, ಅದರಲ್ಲಿ 5,000 ದಂಡ ವಸೂಲಿ, 11,507 ಪ್ರಕರಣಗಳು, ಈ ರೀತಿ ಬೇರೆ ಬೇರೆ ಇದಾಗಿದೆ. ಇನ್ನೂ ಬ್ರೇಕಪ್ ಬೇಕಾದರೆ ಅದು ಕೂಡ ಇದೆ, ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಮಾಡಿದರೆ ಅಂತ. ಅದೆಲ್ಲೋಯ್ತಪ್ಪ ವೇಣುಗೋಪಾಲ್, ಅದೆಲ್ಲೋಯ್ತು, ಕೊಡಲೇ ಇಲ್ಲ. ಅದು ವಂಚನೆ ಪ್ರಕರಣ ಒಂದರಲ್ಲಿ ಈಗ ಅವ್ರನ್ನ ಮನೆ ಸರ್ಚ್ ಮಾಡುವಾಗ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಬಿಡದಿಯಲ್ಲಿ ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಔಟ್ ಆಫ್ ರೇಂಜ್ ಡಿವಿಷನ್ ವೈಸ್ ಬೇಕಾದ್ರೆ ಅದು ಕೂಡ ಕೊಡಲಾಗಿದೆ. ಯಾವ ರೀತಿ ರಾತ್ರಿ ಇವತ್ತು IPL ಪಂದ್ಯಾವಳಿಯ ಇವತ್ತು ಈ ವರ್ಷದ IPL ಪಂದ್ಯಾವಳಿಯ ಫೈನಲ್ ಮ್ಯಾಚ್ ನಡೆಯಲಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ. RCB ಮತ್ತು ಪಂಜಾಬ್ 11 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ.
ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ ಒಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಇದನ್ನು ಇವತ್ತು ನೋಡಬಹುದು. ಹೀಗಾಗಿ ಬೆಂಗಳೂರು ನಗರ ಪೊಲೀಸರು ಈ ಸಂದರ್ಭದಲ್ಲಿ ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾರೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಅವರು ನೋಡಿಕೊಳ್ಳಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಇದಕ್ಕೆ ನಿಯೋಜಿಸಲಾಗಿದೆ. ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು IPL ಪಂದ್ಯಾವಳಿ ಅಥವಾ ಅದಾದ ನಂತರದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ, ಜೊತೆಗೆ ಈ ಸಂಭ್ರಮಾಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಹಾಗೂ ಇತರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ, ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಏನು ಅಧ್ಯಯನ ಕಂಡು ಇರತಕ್ಕಂಥದ್ದಿದೆ ಅದನ್ನು ನಮ್ಮ CCB ಅವರು ಹಾಗೂ ಸ್ಥಳೀಯ ಪೊಲೀಸರು ಮಾಡ್ತಾರೆ. ಥ್ಯಾಂಕ್ ಯು. ಬನ್ನಿ. ಮಗು ಮೇಲೆ ನೋಡಿ ಹೇಳ್ತಾರೆ. ಯಲಂಕದಲ್ಲ, ಯಾವಾಗ ಆಗಿರೋದು? ವಿಲ್ ವೆರಿ ಸರ್, ನೈಟ್ ಒಂದು KR ಮಾರ್ಕೆಟ್ ಫ್ಲೈಓವರ್ ಮೇಲೆ ಬ್ರೂಟಲ್ ಆಕ್ಸಿಡೆಂಟ್, ಇಬ್ಬರು ಡೆತ್, ಒಬ್ಬ ಡೆತ್, 2 ಡೆತ್ ಆಗಿದೆ, ಇನ್ನೊಬ್ಬ ಸೀರಿಯಸ್ ಇದೆ. ಹೆಚ್ಚಿನ ಮಾಹಿತಿ ಇಲ್ಲ, ಇವ್ರ ಹತ್ರ ತಗೊಳ್ಳಿ. ಬೆಳಗ್ಗೆ ಹೇಳಿದ್ದಾರೆ ರಾತ್ರಿ ಆಗಿದೆ ಅಂತ ಹೇಳಿ. ಒಂದು ಮೋಟರ್ ಸೈಕಲ್, ಇನ್ನೊಂದು ಎಲೆಕ್ಟ್ರಿಕ್ ಮೋಟರ್ ಸೈಕಲ್, 2ಕ್ಕೂ ದಿಕ್ಕೆ ಇದೆ. 2ರಲ್ಲೂ ಇಬ್ಬಿಬ್ರು ಸವಾರರಿದ್ರು. ದುರದೃಷ್ಟವಶಾತ್ ಹೆಲ್ಮೆಟ್ ಆಗ್ತಾ ಇರೋದು ಇದಕ್ಕೆ ಕಾರಣ ಅಂತ ಗೊತ್ತಾಗಿದೆ. ಅದು ಈಗ ಚೆಕ್ ಮಾಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.